ಹಾಯ್ ಫ್ರೆಂಡ್ಸ್, ಈಜಿ ರೆಸಿಪಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಮೇವಾ ಪಾಕ್ ಯಾವ ರೀತಿ ಮಾಡ್ಬೋದಂತ ನೋಡೋಣ ಬನ್ನಿ. ಇದಕ್ಕೆ ಮೇವಾ ಪಾಕ್ ಅಥವಾ ಕೊಕೊನೆಟ್ ಬರ್ಫಿ ಕೂಡ ಕರೆಯುತ್ತಾರೆ. ಇದು ಮಾಡೋದು ತುಂಬಾ ಸುಲಭ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕೃಷ್ಣನಿಗೆ ತುಂಬಾ ಇಷ್ಟವಾದಂತಹ ನೈವೇದ್ಯ ಅಂತ ಹೇಳಬಹುದು. ನೀವು ಕೂಡ ಈ ಜನ್ಮಾಷ್ಟಮಿಗೆ ಟ್ರೈ ಮಾಡಿ ನೋಡಿ. ಕೃಷ್ಣನಿಗೆ ಮೇವಾ ಪಾಕ್ ತುಂಬಾ ಇಷ್ಟವಾಗುತ್ತೆ. ನೀವು ಇದನ್ನು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪ್ರಸಾದ ರೂಪದಲ್ಲಿ ಅಥವಾ ನೈವೇದ್ಯ ರೂಪದಲ್ಲಿ ಮಾಡಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ರೆಸಿಪಿಯನ್ನು ಶುರು ಮಾಡೋಣ. ಇವಾಗನು ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಕಾಯಕ್ಕಿಡಿ. ಇದರಲ್ಲಿ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ತುಪ್ಪ ಚೆನ್ನಾಗಿ ಕರಗಿದಾದ ನಂತರ ಅಥವಾ ಬಿಸಿಯಾದ ನಂತರ ಇದರಲ್ಲಿ 15ರಿಂದ 20 ಬಾದಾಮನ್ನು ಹಾಕಿಕೊಳ್ಳಿ. ಹಾಗೆಯೇ 15ರಿಂದ 20 ಗೋಡಂಬಿ ಕೂಡ ಹಾಕಿಕೊಳ್ಳಿ. ಕಲ್ಲಂಗಡಿ ಬೀಜ ಕೂಡ ಹಾಕಿಕೊಳ್ಳಿ, 1-2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಈ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು ಅಥವಾ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಮೀಡಿಯಂನಲ್ಲಿಟ್ಟೆ ಈ ಪ್ರೊಸೆಸ್ ಮಾಡಿ. ಫ್ರೈ ಮಾಡ್ಕೊಳ್ಳುವಾಗ ಈ ಕಲ್ಲಂಗಡಿ ಬೀಜವಿದೆಯಲ್ಲ, ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಈ ರೀತಿ ಮೈ ಮೇಲೆ ಸಿಡಿಯುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅಡ್ಡವಾಗಿ ಈ ರೀತಿ ಒಂದು ಪ್ಲೇಟನ್ನು ಹಿಡಿದುಕೊಂಡು 1-2 ನಿಮಿಷ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಈ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಅಡ್ಡವಾಗಿ ಪ್ಲೇಟ್ ಹಿಡಿಯುವುದರಿಂದ ಮೈ ಮೇಲೆ ಸಿಡಿಯುವ ಚಾನ್ಸಸ್ ಕಡಿಮೆ ಇರುತ್ತೆ. ಇವಾಗ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಪ್ಲೇಟ್ನಲ್ಲಿ ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ಳಿ. ಇವಾಗ ಮತ್ತೆ ಇದರಲ್ಲಿ ನಾವು 15ರಿಂದ 20 ಒಣ ದ್ರಾಕ್ಷಿಯನ್ನು ಹಾಕಿಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಒಣ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲನು ಪ್ಲೇಟ್ನಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಇನ್ನು ಸ್ವಲ್ಪ ಬಾಣಲೆಯಲ್ಲಿ ತುಪ್ಪವಿದೆ. ಇದರಲ್ಲಿ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಡಿಂಕ್ ಅಥವಾ ಅಂಟನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂಟು ಫ್ರೈ ಮಾಡ್ಕೊಂಡಾಗ ಈ ರೀತಿ ಉಬ್ಬಿ ಬರುತ್ತೆ. ಇವಾಗಿದು ಆಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ನಾವು ತೆಗೆದುಕೊಳ್ಳೋಣ. ಇವಾಗ ಮತ್ತೆ ಬಾಣಲೆಯಲ್ಲಿ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಹಾಕಿಕೊಂಡು ಚೆನ್ನಾಗಿ ಚಿಟಪಟ ಅನ್ನುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಳ್ಳು ಫ್ರೈ ಆದ ನಂತರ ಇವಾಗ ಇದರಲ್ಲಿ ನಾವು 2 ಕಪ್ನಷ್ಟು ತುರಿದಿರುವ ಒಣ ಕೊಬ್ಬರಿಯನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಮೀಡಿಯಂನಲ್ಲಿಟ್ಟೆ ಚೆನ್ನಾಗಿ ಒಣ ಕೊಬ್ಬರಿ ಕೂಡ ಫ್ರೈ ಮಾಡ್ಕೊಳ್ಳಿ. ಒಣ ಕೊಬ್ಬರಿಯಲ್ಲಿರುವ ಹಸಿ ವಾಸನೆ ಹೋಗುವವರೆಗೂ ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಎಳ್ಳು ಮತ್ತು ಒಣ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ. ಇವಾಗ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಬೇಕು. ನಾನಿಲ್ಲಿ ಅದೇ ಬಾಣಲೆಯನ್ನು ಕಾಯಕ್ಕಿಟ್ಟಿದ್ದೇನೆ. ಇದರಲ್ಲಿ 1 ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ. ಒಣ ಕೊಬ್ಬರಿ ಯಾವ ಕಪ್ಪಿನಿಂದ ಅಳತೆ ಮಾಡಿ ತೊಗೊಂಡಿದ್ದೇವಲ್ಲ ಅದೇ ಕಪ್ಪಿನಿಂದ 1 ಕಪ್ನಷ್ಟು ಸಕ್ಕರೆಯನ್ನು ತೊಗೊಳ್ಬೇಕು. ಅಂದರೆ 2 ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡ್ರೆ 1 ಕಪ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡಬೇಕು. 1 ಕಪ್ನಷ್ಟು ಸಕ್ಕರೆ ಈ ಬಾಣಲೆಯಲ್ಲಿ ಹಾಕಿದಾದ ನಂತರ ಅದೇ ಕಪ್ಪಿನಿಂದ ಅರ್ಧ ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ. ಗ್ಯಾಸ್ ಆನ್ ಮಾಡ್ದೇ ಈ ಪ್ರೊಸೆಸ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಸಕ್ಕರೆ ಮತ್ತು ನೀರನ್ನು ಬಾಣಲೆಯಲ್ಲಿ ಹಾಕಿದ ಮೇಲೆ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೇನೆ. ಗ್ಯಾಸ್ ಆನ್ ಮಾಡಿದಾದ ನಂತರ ಗ್ಯಾಸ್ ಮೀಡಿಯಂನಲ್ಲಿಟ್ಟು ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಚಮ್ಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವ ಈ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದನ್ನು ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲೂ ಫ್ರೈ ಮಾಡ್ಕೊಂಡಿರುವ ಈ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದರಿಂದ 1 ಅಥವಾ 2 ಚಮಚದಷ್ಟು ಬಾದಾಮ್, ಗೋಡಂಬಿ ಹಾಗೂ ಕಲ್ಲಿಂಗಡ ಬೀಜವನ್ನು ಫ್ರೈ ಮಾಡ್ಕೊಂಡಿರುವುದನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೇನೆ ಈ ಪ್ಲೇಟ್ನಲ್ಲಿ. ಯಾಕಂದರೆ ಕೊನೆಯಲ್ಲಿ ಈ ಕೊಕೊನೆಟ್ ಬರ್ಫಿ ಅಥವಾ ಮೇವಾ ಪಾಕ್ ಮಾಡುವಾಗ ಮೇಲ್ಗಡೆ ಹಾಕಿಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ಈ ಮಿಕ್ಸರ್ ಜಾರ್ನಲ್ಲಿ ಹಾಕಿರುವ ಈ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಇಲ್ಲೂ ಮಿಕ್ಸರ್ ಜಾರ್ನ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ತೀರ ಚಿಕ್ಕದು ಕೂಡ ಮಾಡ್ಕೊಂಡಿಲ್ಲ ಹಾಗೂ ತೀರ ದಪ್ಪ ಕೂಡ ಮಾಡ್ಕೊಂಡಿಲ್ಲ. ಈ ರೀತಿ ಸ್ವಲ್ಪ ದರ್ದರಿಯಾಗಿಯೇ ಇಟ್ಕೊಂಡಿದ್ದೇನೆ. ನೀವು ಬೇಕಾದರೆ ತೀರ ಪೌಡರ್ ಕೂಡ ಮಾಡ್ಕೊಳ್ಬಹುದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಸಕ್ಕರೆ ಪಾಕವನ್ನು ಮಾಡೋಕ್ಕಿಟ್ಟಿದ್ದೇವಲ್ಲ, ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಇವಾಗ ಇದರಲ್ಲಿ ನಾವು 1-2ರಿಂದ 3 ಏಲಕ್ಕಿಯ ಸಿಪ್ಪೆ ತೆಗೆದು ಏಲಕ್ಕಿಯನ್ನು ಈ ಸಕ್ಕರೆ ಪಾಕದಲ್ಲಿ ಹಾಕಿಕೊಳ್ಳಿ. ಸಕ್ಕರೆ ಪೂರ್ತಿಯಾಗಿ ಕರಗಿದಾದ ನಂತರ ಒಂದು ಪಾಕ ಬರುವವರೆಗೂ ಚೆನ್ನಾಗಿ ನಾವು ಇದನ್ನು ಚಮ್ಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಪಾಕವನ್ನು ಮಾಡ್ಕೊಳ್ಬೇಕು. ಪಾಕವನ್ನು ಮಾಡ್ಕೊಳ್ಳುವಾಗ ಗ್ಯಾಸ್ ಮೀಡಿಯಂನಲ್ಲಿಟ್ಟೇ ಮಾಡ್ಕೊಳ್ಳಿ. ಚೆನ್ನಾಗಿ ಕೈ ಬಿಡದಂತೆ ಚಮ್ಮಚನಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಒಂದು ಪಾಕ ಬರುವವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು.
ಚೆನ್ನಾಗಿ ಕುದ್ದಿದೆ, ಹಾಗೆ ಪಾಕ ಬಂದಿದೆ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಸಕ್ಕರೆ ಪಾಕ ಬಂದಿದೆ. ಈ ರೀತಿ ಒಂದು ತಾರ್ ಬರ್ತಾ ಇದೆ. ಹಾಗೂ ಈ ರೀತಿ ಸಕ್ಕರೆ ಪಾಕ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಬಂದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬೇಡಿ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದಾದ ನಂತರ ಇವಾಗ ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಅನ್ನು ಹಾಕಿಕೊಳ್ಳೋಣ. ಮಿಕ್ಸರ್ ಜಾರ್ನಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಪುಡಿ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕಿಕೊಳ್ಳಿ. ಮೊದಲಿಗೆ ಡ್ರೈ ಫ್ರೂಟ್ಸ್ ಪುಡಿ ಹಾಕಿದ ಮೇಲೆ ಇವಾಗ ಇದರಲ್ಲಿ ಫ್ರೈ ಮಾಡ್ಕೊಂಡಿರುವ ಎಳ್ಳು, ಒಣ ಕೊಬ್ಬರಿ ಹಾಗೂ ಒಣ ದ್ರಾಕ್ಷಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕದಲ್ಲಿ ಈ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಬೇಗ ಈ ಪ್ರೋಸೆಸ್ ಮಾಡಬೇಕು. ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಬೇಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ತಣ್ಣಗಾದ ನಂತರ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಬಿಸಿ ಇರುವಾಗಲೇ ಫಟಾಫಟ್ ಅಂತ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ಗ್ಯಾಸ್ ಆನ್ ಮಾಡಬೇಕು. ಯಾಕಂದರೆ ಮಿಕ್ಸ್ ಮಾಡ್ಕೊಳ್ಳುವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೇವೆ, ಅದರಿಂದ ಇದು ಸ್ವಲ್ಪ ತಣ್ಣಗಾಗಿದೆ. ಮತ್ತೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು 1 ನಿಮಿಷ ಗ್ಯಾಸ್ ಸ್ಲೋ ಆಗಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದರಿಂದ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಆಗುತ್ತೆ ಹಾಗೂ ಬರ್ಫಿ ಸೆಟ್ ಮಾಡ್ಕೊಳ್ಳೋಕ್ಕೆ ಕಷ್ಟವಾಗೋದಿಲ್ಲ. ಚೆನ್ನಾಗಿ 1 ನಿಮಿಷ ಮತ್ತೆ ನಾವು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಪಾಕದಲ್ಲಿ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದಾದ ನಂತರ ಒಂದು ಪ್ಲೇಟ್ನಲ್ಲಿ ಮೇವಾ ಪಾಗನ್ನು ಹಾಕಿಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ತೆಗೆದಿದ್ದೇನಲ್ಲ, ಆ ಪ್ಲೇಟ್ನಲ್ಲಿ ತುಪ್ಪ ಇತ್ತು, ಅದರಲ್ಲಿ ಹಾಕಿಕೊಂಡಿದ್ದೇನೆ. ನೀವು ಬೇಕಾದರೆ ಬೇರೆ ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ಮಾಡಿರುವ ಈ ಮಿಶ್ರಣವನ್ನು ಹಾಕಿಕೊಂಡು ಚೆನ್ನಾಗಿ ರೀತಿ ಚಮ್ಮಚನಿಂದ ಸೆಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದಾದ ನಂತರ ಇದರ ಮೇಲ್ಗಡೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಈ ಡ್ರೈ ಫ್ರೂಟ್ಸನ್ನು ಇವಾಗ ಇದರ ಮೇಲ್ಗಡೆ ಹಾಕಿಕೊಂಡು ಮತ್ತೆ ಚಮ್ಮಚನಿಂದ ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಈ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಸೆಟ್ ಆದ ನಂತರ ಸ್ವಲ್ಪ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಈ ರೀತಿ ಚಾಕುನಿಂದ ಕಟ್ ಮಾಡ್ಕೊಳ್ಳಿ ನಿಧಾನವಾಗಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಜನ್ಮಾಷ್ಟಮಿಗೆ ಇದನ್ನು ನೀವು ನೈವೇದ್ಯ ರೂಪದಲ್ಲಿ ಅಥವಾ ಪ್ರಸಾದ ರೂಪದಲ್ಲಿ ಮಾಡಬಹುದು. ಹಾಗೆಯೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ 1 ತಿಂಗಳದವರೆಗೂ ನಾವು ಇದನ್ನು ಸ್ಟೋರ್ ಮಾಡಿಡಬಹುದು. ತುಂಬಾನೇ ಈಸಿಯಾಗಿ ಕಟ್ ಆಗ್ತಾ ಇದೆ. ಇಲ್ಲಿ ನಾನು ಒಂದು ಪೀಸ್ ಕೂಡ ತೆಗೆದು ತೋರಿಸ್ತಾ ಇದ್ದೇನೆ ಎಷ್ಟು ಈಸಿಯಾಗಿ ಕಟ್ ಆಗಿದೆ ಅಂತ ಇಲ್ಲಿ ನೋಡ್ತಾ ಇರಬಹುದು. ಇದು ತಿನ್ನಕ್ಕೂ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಇದೆ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಾದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.